ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ 2ನೇ ವಾರ್ಡ್ ನಿವಾಸಿಗಳು ಕುಡಿಯುವ ನೀರಿಗಾಗಿ ಹೋರಾಟ ನಡೆಸುತ್ತಿದ್ದಾರೆ. ಶಾಸಕ ಹಂಪಯ್ಯ ನಾಯಕ ಶ್ರೀಮಂತ ಯೋಜನೆಗಾಗಿ ಕೋಟಿಗಟ್ಟಲೆ ಅನುದಾನ ತಂದು ಜನರಿಗೆ 24 ಗಂಟೆಯ ನೀರು ನೀಡುವುದಾಗಿ ಭರವಸೆ ನೀಡಿದರು. ನೀರು ವಾಸ್ತವವಾಗಿ ತಲುಪ್ತಾ ಇಲ್ಲ. ಜನರು ಈ ದುಸ್ಥಿತಿಯನ್ನ ಕಂಡು ಪುರಸಭೆಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಾರ್ಡ್ನ ಬಡವರು ಕುಡಿಯುವ ನೀರಿಗಾಗಿ ಹೋರಾಟ ನಡೆಸಿದ್ರು. ಅನುದಾನ ಯಾರ ಪಾಲಾಯಿತು ಎಂಬುದು ಸ್ಪಷ್ಟವಾಗದೆ ಜನರು ಮಾತ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಯೋಜನೆಯ ಸಬಲೀಕರಣದ ಕಡೆಯಲ್ಲಿಯೇ ನೀರು ಪೂರೈಕೆ ಆಗದೇ ಇರುವುದರಿಂದ ಮಾನ್ವಿ 2ನೇ ವಾರ್ಡ್ನಲ್ಲಿ 24 ಗಂಟೆಗಳಿಗೂ ನೀರಿನ ಅಭಾವ ಕಣ್ಣಿಗೆ ಕಾಣ್ತಿದೆ ಅಂತ ಸ್ಥಳೀಯರು ಕಿಡಿಕಾರಿದ್ದಾರೆ. मेरी बात सुनो, शोक देने दो आज नहीं करते हैं ಓಣಾಗ ದೀಡ್ ವರ್ಷ ಆಯ್ತ್ರಿ ನೀರಿಲ್ದ 3 ಸಲ ಆಯ್ತು ಮುನ್ಸಿಪಾಲಿಟಿಗೆ ಬರಕ್ ನಾವು ಸುಮ್ನೆ ಬರೋದು ಹೇಳ್ತಾರ ಈಗ ಕಳಿಸ್ನ ನಾಳೆ ಕಳಿಸ್ನ ಅಂತಾರ ಸುಮ್ನೆ ವಾಪಸ್ ಕಳಿಸಿ ಬಿಡ್ತಾರ. ನಮ್ರ ಬಡ ಮಕ್ಕಳನ್ನ ಬರವಲ್ರಿ. ಈಗ ನಮಗೆ ಎಷ್ಟು ತ್ರಾಸ ಆಗದ ಮನೆ ಕಾಲಕ್ಕೆ ಹೋಗಿ ಮುಸುರು ತಿಕ್ಕೊಂಬಂದು ಮೈ ತೊಗಕ್ ನೀರಿಲ್ಲ. ಓಣಾಗ ಒಂದು ಕೊಡ ನೀರು ಬಿಡವಲ್ರಿ ಬೋರದ್ದವ್ರನ್ನ. ನಮ್ಗೆ ಎಷ್ಟು ತ್ರಾಸ್ರಿ. ಬಡ ಮಕ್ಕಳಿಗೆ ಏನ್ ತ್ರಾಸು. ಹೋಗ್ತಾರ ನಾವ್ ನೀರ್ ತಂದ್ಕೊಂಡು ಕೆಲ್ಸಕ್ ನಾವ್ ಯಾವಾಗ ಹೋಗ್ಬೇಕು. ಎಷ್ಟು ತ್ರಾಸ ರಾತ್ರಿ 10 ಗಂಟೆ ಆದ್ರೆ ನಮ್ಮ ಓಣಿಗೆ ನೀರ್ ಬೇಕು ನಾವ್ ಹೋಗಲ್ಲ. ರಾತ್ರಿ 10 ಗಂಟೆ ಆದ್ರನ ಕೋಸ್ಲಾರ ಏನಂತಾರ ಕೋಸ್ಲಾರ ಸತ್ತಾರ ಅಂತಾರ ಓಣಾಗ. ಎಲೆಕ್ಷನ್ ತಗೊಂಡೆ ಎದ್ದಾಕನ ಬರವಲ್ರಿ. 2 ನಂಬರ್ ಮಾನ್ವಿ ತಾಲೂಕಿನ ನಿವಾಸಿಗಳು ನಾವು ಅಲ್ಲವಲ್ಲಿ ಲೇಔಟ್. ನಾವು ಹಂಪಯ್ಯ ಸೌಗಾರಿಗೆ ಸಾರಿಗೆ ನೀರು ಕೇಳಿದ್ವಿ. ಅವ್ರು ಕಳಿಸ್ತೇವಪ್ಪ ಅಂತೇಳಿ ಕಳಿಸಿದ್ರು. 7-8 ತಿಂಗಳ ಸರಿಯಾಗಿ ಬಂತು ನೀರು. ಅದಾದ್ಮೇಲೆ ವಾರಕ್ಕೆ 15 ದಿನಕ್ಕೆ ತಿಂಗಳಿಗೆ 1 ಟ್ಯಾಂಕರ್ ನಮ್ಮ ವಾರ್ಡಿಗೆ ಬರಾಕತ್ತದ. 1 ಟ್ಯಾಂಕರ್ ನೀರು ಯಾರಿಗೆ ಆಗ್ತದ? ಅದಕ್ಕೋಸ್ಕರ ನಮ್ಗೆ ಬಹಳ ತ್ರಾಸ ಆಗ್ಯದ. ಹೆಣ್ಮಕ್ಳಿಗೆ ತ್ರಾಸ ಆಗ್ಯದ. ಮಕ್ಕಳು ಮರಿ ನೀರಿಲ್ಲ. ಆ ತೊಂದರೆಯಲ್ಲಿದೆ. ಇಲ್ಲಿ ನಾವು ಮುನ್ಸಿಪಾಲ್ಟಿಗೆ ಬಂದೀವಿ. ಮುನ್ಸಿಪಾಲ್ಟಿ ಅವ್ರು ಅದು ಕಿವಿಯಾಗ ಹಾಕ್ಕೊಂಬೋಡ್ರು. ಅವರು ಚೀಫ್ ಆಫೀಸರ್ ಬಂದ್ರು. 1 ಟೈಮ್ ಸುಮ್ಮನೆ ಬೇಕು ಬೇಡ ನೋಡ್ಕೊಂಡ್ರು. ಮತ್ತೆ ತಿರುಗಿ ಅವ್ರು ಬಂದೇ ಇಲ್ಲ. ಯಾವುದೋ ಅವ್ರ ಬಗ್ಗೆ ಕೌನ್ಸಿಲರೇ ಸತ್ತೋಗ್ಬಿಟ್ಟಾವ. ಕೌನ್ಸಿಲರ್ ಇಲ್ಲ ವಾರ್ಡ್ನಾಗ. ಬಸವ ಭಜಂತ್ರಿ ಕೌನ್ಸಿಲರ್. ಹೇಳ್ತೀನಪ್ಪ ಅಂತಾನ. ಅವ್ರು ಕಿವಿಯಾಗ ಹಾಕೊಂಡ್ರು. ಏನಿಲ್ಲ. ಯಾರನ್ನ 2-3 ಇದ್ದಾಗ ಬರ್ತಾನ ಹೋಗಿ ಬಿಡ್ತಾನ. ನನಗೆ ಗೊತ್ತಿಲ್ಲ. ರಾಜೀನಾಮೆ ಕೊಟ್ಟಿದ್ದು ನನ್ ಸಂಬಂಧ ಇಲ್ಲ ಅಂತ ಕೊಟ್ಟಿದ್ವಿ ಅರ್ಜಿ. ಕಳಿಸ್ತೇವಂದ್ರು ನೀರು ಕಳ್ಸಕ್ ರೆಡಿ ಇಲ್ಲ ಅಲ್ಲ. ಸುಮ್ನೆ ಬಂದ್ರು. ಅಲ್ಲಿ ಕಾಲೇ ಪಕ್ಕದಾಗ ಬೋರ್ ಹಾಕಿದ್ರು. ಬೋರ್ ಹಾಕಿ ನಾವೇನಂದೀವಿ, ಅಲ್ಲಿ ಯಾರದಾರ ಮಂದಿಗಳು ತುಂಬಾ ಬೋರ್ ಹಾಕಿದ್ರಿ ನೀವು ನಮ್ಮ ವಾರ್ಡಿಗೆ ಕೊಡ್ರಿ ಕಲೆಕ್ಷನ್ ಅಂದಾಗ ಪೈಪ್ ಲೈನ್ ಮಾಡಿದ್ರು. ಬೋರ್ ಹಾಕಿ ಟ್ಯಾಂಕರ್ ಮಾಡಿದ್ರು. ನೀರಿನ ಟ್ಯಾಂಕನ್ನು ಮಾಡಿಬಿಟ್ರು. ಮಾಡಿ ಕೇಸಿ ಅವ್ರು ರೊಕ್ಕ ಎತ್ಕೊಂಡ್ರು. ತಿಂದ್ಬಿಟ್ರು. ಬಣ್ಣ ಸುಣ್ಣ ಹೊಡೆದ್ರು. ಹೆಣ್ಮಕ್ಳು ಹೇಳಿದ್ರು ನಾಳೆ ನೀರ್ ಬರ್ತದ ಅಂತೇಳಿ. ತಿರುಗಿ ನೀರೇ ಬಂದಿಲ್ಲ. ಬಂದಿಲ್ಲ ನೀರ್ ಐತೆ. ಬೋರ್ ಇಳಿಸಿದ್ರೆ ಗೊತ್ತಾಗ್ತದ. ಅದು ನೀರು ಬೋರೆ ಹಾಕಿಲ್ಲ ಯಾವ್ದಿಲ್ಲ. ಸುಮ್ಮನೆ ಬೋಗಸ್ ಬಿಲ್ ತಿಂದು ಸುಮ್ಮನೆ ಜನರಿಗೆ ಯಾರು ಹಾಕ್ತಾರೆ? ಸರ್ಕಾರಕ್ಕೆ ಖರ್ಚು ಹಾಕ್ತಾರ. ಸರ್ಕಾರ ಜನರಿಗೆ ಆಗ್ತದ. ಇಷ್ಟು ತೊಂದರೆ ಕೊಡ್ತಾರೆ ಅನ್ನೋದು ಹೆಂಗ್ ನೀರಿಂದು? ಇದು 15 ವರ್ಷದಿಂದ ಐತಿ. ಇದು ಈಗಿಂದಲ್ಲ. ಇದು ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.